ವೆಲ್ಕಮ್ ಟು ಮೈ ಚಾನಲ್. ಸೂಸನ್ ಇಂದಿರಾ ದೇವರು ವಾಕ್ಯಗಳು ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ಪ್ರೈಸ್ ದ ಲಾರ್ಡ್. ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸರ್ವಶಕ್ತನಾದ ಯೇಸು ಸ್ವಾಮಿಯ ಹೆಸರಲ್ಲಿ ವಂದನೆಗಳು. ಈ ದಿನದ ವಿಡಿಯೋ ರಾತ್ರಿ ಪ್ರಾರ್ಥನೆ ಮತ್ತು 122ನೇ ಕೀರ್ತನೆ ಮತ್ತು 123ನೇ ಕೀರ್ತನೆ ಓದಿ ದೇವರಲ್ಲಿ ರಾತ್ರಿ ಒಳ್ಳೆಯ ನೆಮ್ಮದಿಯ ನಿದ್ರೆ ಮತ್ತು ಬೆಳಗ್ಗೆ ಏಳುವಾಗ ಹೊಸ ಚೈತನ್ಯ, ಹೊಸ ಆಶೀರ್ವಾದ, ಪ್ರಶಾಂತವಾದ ಮನಸ್ಸಿನಿಂದ ದಿನವನ್ನು ಪ್ರಾರಂಭಿಸಲು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಈಗ ವಿಡಿಯೋ ಪ್ರಾರಂಭ ಮಾಡೋಣ. ಕೀರ್ತನೆ 122ನೇ ಅಧ್ಯಾಯ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ಸಂತೋಷವಾಯಿತು. ದೇವರ ಸನ್ನಿಧಿಯಲ್ಲಿ ಇರೋದು ನಿಜವಾದ ಸಂತೋಷವನ್ನು ಕೊಡುತ್ತದೆ. ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲಲ್ಲಿ ಸೇರುತ್ತವಲ್ಲ. ಯೆರೂಸಲೇಮೇ, ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ದೇವರ ಜನರು ಒಂದಾಗಿ ಸೇರುವ ಸ್ಥಳ, ಆಶೀರ್ವಾದದ ಸ್ಥಳವಾಗಿದೆ. ಕುಲಗಳು ಅಂದರೆ ಯೆಹೋವನ ಕುಲದವರು ಯೆಹೋವನ ನಾಮದ ಕೀರ್ತನೆಗೋಸ್ಕರ ಇಲ್ಲಿಗೆ ಯಾತ್ರೆ ಮಾಡುತ್ತಿದ್ದರು. ಇದು ಇಸ್ರಾಯೇಲ್ಯರಿದ್ದ ಕಟ್ಟಳೆಯಷ್ಟೇ, ಎಲ್ಲರೂ ದೇವರನ್ನು ಆರಾಧಿಸಬೇಕೆಂಬ ಸಂದೇಶ. ನ್ಯಾಯಪೀಠಗಳಾಗಿರುವ ದಾವೀದನ ಮನೆತನದವರ ಸಿಂಹಾಸನಗಳು ಇಲ್ಲಿಯೇ ಇರುವವಲ್ಲ. ದೇವರು ನ್ಯಾಯಮೂರ್ತಿ, ಆತನು ಸತ್ಯದಿಂದ ಆಳುತ್ತಾನೆ. ಯೆರೂಸಲೇಮಿನ ಸಮಾಧಾನಕ್ಕಾಗಿ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ದೇವಜನರ ಶಾಂತಿಗಾಗಿ ನಾವು ಪ್ರಾರ್ಥಿಸಬೇಕು. ನಿನ್ನ ಪೌಳಿಗೋಡೆಗಳೊಳಗೆ ಶುಭ ಉಂಟಾಗಲಿ. ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ನನ್ನ ಬಂಧು ಮಿತ್ರರ ನಿಮಿತ್ತವಾಗಿ ನಿನಗೆ ಸಮಾಧಾನವಾಗಲಿ ಎಂದು ಹೇಳುತ್ತೇನೆ. ನಗರದಲ್ಲಿ ಸಮಾಧಾನ ಮತ್ತು ರಕ್ಷಣೆ ಇರಲಿ ಎಂದು ಆಶಿಸುತ್ತಾನೆ. ಕುಟುಂಬ, ಸಭೆ ಮತ್ತು ದೇಶದಲ್ಲಿ ಶಾಂತಿ ಇರಬೇಕು. ನಮ್ಮ ದೇವರಾದ ಯೆಹೋವನ ಮಂದಿರದ ನಿಮಿತ್ತವಾಗಿ ನಿನ್ನ ಸುಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೇವರ ಆಲಯದ ನಿಮಿತ್ತ ನಗರದ ಒಳ್ಳೆಯದನ್ನು ಹುಡುಕುತ್ತಾನೆ. ದೇವರ ಮಹಿಮೆಗಾಗಿ ಸಮಾಜದ ಅಭಿವೃದ್ಧಿಯನ್ನು ಬಯಸುವುದು ಕ್ರಿಸ್ತನ ಕರ್ತವ್ಯ. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳು ನಿನ್ನ ಕಡೆಗೆ ಎತ್ತಿದ್ದೇನೆ. ಸಹಾಯಕ್ಕಾಗಿ ಮೊದಲಿಗೆ ದೇವರನ್ನು ನೋಡಬೇಕು. ಪೂರ್ಣ ಹೃದಯದಿಂದ ದೇವರ ಮೊರೆ ಹೋಗುವುದು.
ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ಸೇವಕರು ತಮ್ಮ ಯಜಮಾನನ ಕೈಯ ಕಡೆ ನೋಡುವಂತೆ ನಾವು ದೇವರ ಕಡೆ ನೋಡುತ್ತೇವೆ. ದೇವರ ಮೇಲೆ ಸಂಪೂರ್ಣ ಅವಲಂಬನೆ ಮತ್ತು ವಿಧೇಯತೆ ಇರಬೇಕು. ಕ್ಷಮಿಸಿ, ಇವಾಗ ಯಾವ ಟೈಮಲ್ಲಿ ವಿಡಿಯೋ ಮಾಡಿದ್ರು ವಾಯ್ಸ್ ಅಕ್ಕಪಕ್ಕದ ಮನೆಯವ್ರದ್ದು ವಾಯ್ಸ್ ಬರುತ್ತೆ, ದಯವಿಟ್ಟು ಕ್ಷಮಿಸಿ. ಯೆಹೋವನೇ, ನಮ್ಮನ್ನು ಕಟಾಕ್ಷಿಸು, ಅವಮಾನ ಹೊಂದಿ ಸಾಕಾಯಿತು. ಯೆಹೋವನೇ, ನಮ್ಮ ಮೇಲೆ ಕರುಣೆ ತೋರಿಸಿ ಎಂದು ಮೊರೆಯಿಡುತ್ತಾರೆ. ಮಾನವನಿಗೆ ದೇವರ ಕೃಪೆ ಅತ್ಯಗತ್ಯ ಎಂಬುದೇ. ಲೋಕಭೋಗಿಗಳ ಹಾಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೇಸತ್ತು ಹೋಯಿತು. ಅಹಂಕಾರಿಗಳ ಮತ್ತು ಧನವಂತರ ತಿರಸ್ಕಾರದಿಂದ ನಾವು ಬಹಳ ನೊಂದಿದ್ದೇವೆ. ಲೋಕವು ಕೆಲವೊಮ್ಮೆ ದೇವರ ಜನರನ್ನು ಹಾಸ್ಯ ಮಾಡುವುದು, ಆದರೆ ದೇವರು ಅವರ ಮೊರೆಯನ್ನು ಕೇಳುತ್ತಾನೆ. ಪ್ರಿಯರೇ, ಕೀರ್ತನೆ 22 ನಮಗೆ ದೇವರ ಸನ್ನಿಧಿಯಲ್ಲಿ ಸಂತೋಷದಿಂದ ಇರಲು ಮತ್ತು ಶಾಂತಿಗಾಗಿ ಪ್ರಾರ್ಥಿಸಲು ಕಲಿಸುತ್ತದೆ. ಕೀರ್ತನೆ 123 ನಮಗೆ ಸಂಕಷ್ಟದ ಸಮಯದಲ್ಲಿ ದೇವರ ಕಡೆಗೆ ದೃಷ್ಟಿ ನೆಟ್ಟು ಆತನ ಕರುಣೆಯನ್ನು ನಿರೀಕ್ಷಿಸಲು ಕಲಿಸುತ್ತದೆ. ನಾವು ಸಂತೋಷದಲ್ಲಿರಲಿ ಅಥವಾ ಕಷ್ಟದಲ್ಲಿರಲಿ, ನಮ್ಮ ಕಣ್ಣುಗಳು ಯಾವಾಗಲೂ ದೇವರ ಮೇಲೆಯೇ ಇರಬೇಕು. ಆಗ ಆತನು ನಮಗೆ ಶಾಂತಿ, ಕೃಪೆ ಮತ್ತು ಬಲವನ್ನು ನೀಡುವನು. ಪ್ರಾರ್ಥನೆ ಮಾಡೋಣ. ಪರಲೋಕದ ಪ್ರೀತಿಯ ತಂದೆಯೇ, ಈ ದಿನವಿಡೀ ನಮ್ಮನ್ನು ಕಾಪಾಡಿ ನಡೆಸಿದ ನಿಮ್ಮ ಕೃಪೆಗೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕವಾದ ಸ್ತೋತ್ರ ಸಲ್ಲಿಸುತ್ತೇವೆ. ಇಂದು ನಾವು ಪಡೆದ ಪ್ರತಿಯೊಂದು ಆಶೀರ್ವಾದಕ್ಕೂ, ಪ್ರತಿಯೊಂದು ಸಹಾಯಕ್ಕೂ ಮತ್ತು ಪ್ರತಿಯೊಂದು ರಕ್ಷಣೆಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಈ ರಾತ್ರಿ ನಾವು ನಿದ್ರಿಸುವಾಗ ನಿಮ್ಮ ಪರಿಶುದ್ಧ ಕೈಗಳು ನಮ್ಮನ್ನು ಸುತ್ತುವರಿಯಲಿ. ನಮ್ಮ ಕುಟುಂಬದವರನ್ನು, ಬಂಧು ಬಳಗವನ್ನು ಮತ್ತು ಸ್ನೇಹಿತರನ್ನು ನಿಮ್ಮ ರಕ್ಷಣೆಯಲ್ಲಿ ಕಾಪಾಡಿರಿ. ಯಾವುದೇ ಅಪಾಯ, ಅನಾರೋಗ್ಯ, ಭಯ ಅಥವಾ ದುಷ್ಟಶಕ್ತಿಗಳು ನಮ್ಮ ಸಮೀಪ ಬರದಂತೆ ಕಾವಲು ನಿಲ್ಲಿರಿ. ಕರ್ತನೇ, ಕಷ್ಟದಲ್ಲಿರುವವರಿಗೆ ಸಮಾಧಾನವನ್ನು, ರೋಗಿಗಳಿಗೆ ಆರೋಗ್ಯವನ್ನು, ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆಯನ್ನು ಮತ್ತು ದುಃಖದಲ್ಲಿರುವವರಿಗೆ ಸಂತೋಷವನ್ನು ದಯಪಾಲಿಸಿರಿ. ನಮ್ಮ ದೇಶಕ್ಕೆ, ನಮ್ಮ ಊರಿಗೆ ಮತ್ತು ನಮ್ಮ ಸಭೆಗೆ ನಿಮ್ಮ ಶಾಂತಿ ಮತ್ತು ಆಶೀರ್ವಾದವನ್ನು ಅನುಗ್ರಹಿಸಿ. ನಾಳೆಯ ದಿನವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇವೆ. ನಿಮ್ಮ ಚಿತ್ತದ ಪ್ರಕಾರ ನಮ್ಮನ್ನು ನಡೆಸಿ, ಜ್ಞಾನವನ್ನು ನೀಡಿ, ಸತ್ಯದ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡಿರಿ. ಈ ರಾತ್ರಿ ನಮಗೆ ಸುಖ ನಿದ್ರೆ ಮತ್ತು ಶಾಂತಿಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಮ್ಮ ಹೃದಯದ ಮತ್ತು ಮನಸ್ಸು ನಿಮ್ಮ ಸನ್ನಿಧಿಯಲ್ಲಿ ನೆಮ್ಮದಿಯಿಂದ ಇರಲಿ.
ಏಸಪ್ಪ, ನೀವು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಗಳು. ಸರ್ವಶಕ್ತನಾದ ತಂದೆಯೇ, ತಾಯಿಯ ಗರ್ಭದಲ್ಲಿರುವಾಗಲಿಂದ ನಮ್ಮನ್ನು ಇಂದಿನವರೆಗೂ ರಕ್ಷಿಸಿ ಕಾಪಾಡಿದ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ರಾತ್ರಿ ವೇಳೆಯಲ್ಲಿ ಎಲ್ಲ ಸ್ತುತಿ, ಘನತೆ, ಮಹಿಮೆ ಸಲ್ಲಿಸಿ ಪ್ರಾರ್ಥಿಸುತ್ತೇವೆ ತಂದೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಈ ರಾತ್ರಿ ಎಲ್ಲರ ಮೇಲೂ ತನ್ನ ಶಾಂತಿಯನ್ನು ಸುರಿಸಿ ನಾಳೆಯ ಹೊಸ ದಿನಕ್ಕೆ ಬಲ ಮತ್ತು ಸಂತೋಷವನ್ನು ಅನುಗ್ರಹಿಸಲಿ. ಆಮೇನ್. ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ಈ ವಿಡಿಯೋ ಕೊನೆಯ ತನಕ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮದು ಇನ್ನೂ 3 ಚಾನಲ್ ಇದೆ. ಇಂದ್ರ ಮನೆ ಅಡಿಗೆ ಒಂದು, ಇಂದ್ರಾಣಿ ವ್ಲಾಗ್ಸ್ ಒಂದು, ಇಂದ್ರಾ ವ್ಲಾಗ್ಸ್ ಒಂದು. ಆ ಚಾನಲ್ಗಳಿಗೂ ನೀವು ಸಪೋರ್ಟ್ ಮಾಡಬೇಕೆಂದು ಕೇಳ್ಕೊಳ್ತೀನಿ. ನಿಮ್ಮ ಪ್ರಾರ್ಥನೆಯಲ್ಲೂ, ವೈಯಕ್ತಿಕ ಪ್ರಾರ್ಥನೆಯಲ್ಲೂ ನಮ್ಮ ಕುಟುಂಬವನ್ನು ನೆನೆಸಿ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ.